ಮಾತನಾಡಲಿಕ್ಕೆ ಇರಲ್ಲ. ನಾವು ಬರೀ ಮಾತನಾಡ್ತಕ್ಕಂಥದ್ದು ಈ ಮಠದ ಆಸ್ತಿ ಮತ್ತು ಮಠದ ದೇವಾಲಯದ ಬಗ್ಗೆ ಉಳಿಸಲಿಕ್ಕೆ, ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಮಾತ್ರ ಮಾತಾಡ್ತಾ ಇದ್ದೀವಿ. ವೀಕ್ಷಕರೇ, ಮೊನ್ನೆ ತಾನೇ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ಮಾಡಿದ್ದ ಆರೋಪಗಳಿಗೆ ಇಂದು ಉತ್ತರ ನೀಡುವ ಪ್ರಯತ್ನವನ್ನ ವೀರಶೈವ ಮಹಾಸಭಾ ಮಾಡಿತು. ಇಂದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ನಿಡುಮಾಮಿಡಿ ಮಹಾಸಂಸ್ಥಾನ ಮಠದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ಮಾತನಾಡಿದರು. ಅಲ್ಲದೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಇವರಿಗೂ ಸ್ವಾಮೀಜಿ ಮತ್ತು ಸಮುದಾಯದ ನಡುವೆ ಗೊಂದಲವಿತ್ತು, ಇದೀಗ ಸ್ವಾಮೀಜಿ ಸರಿ ಹೋಗಿದ್ದಾರೆ ಎಂದು ಹೇಳುವ ಮೂಲಕ ವೀರಶೈವ ಸಮುದಾಯ ಮತ್ತು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಸ್ವಾಮೀಜಿಗಳ ನಡುವಿನ ಗೊಂದಲಗಳನ್ನು ಒಪ್ಪಿಕೊಂಡ್ರು. ಭಿನ್ನಾಭಿಪ್ರಾಯ ಇದ್ದಿದ್ದು ಸಹಜ, ಅದೊಂದು ಗ್ಯಾಪ್ ಅಂತ ಇತ್ತು, ಇಲ್ಲ ಅನ್ನಲ್ಲ. ಬಹುಶಃ ಆ ಗ್ಯಾಪ್ ಸರಿ ಮಾಡಲಿಕ್ಕೆ ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಪ್ರಮುಖರು, ಕೆಲವು ಮುಖಂಡರೆಲ್ಲ ಬಂದು ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸಮಾಜ ಏನು ನಿಮ್ಮ ಬಯಸುತ್ತೆ ಮಠದಿಂದ, ಸಮಾಜದಿಂದ ಹೇಗೆ ನಮ್ಮ ಕೆಲಸ ಕಾರ್ಯಗಳು ಸಮಾಜದ ಪರವಾಗಿ ಮಾಡಬೇಕು, ಆ ಕೆಲಸವನ್ನ ನಾವು ಸ್ವಾಮೀಜಿಗಳು ಹಾಗೂ ನಮ್ಮ ಮಠದ ಯಾರು ಭಕ್ತಾದಿಗಳು, ಬಹುಶಃ ಮಠದ ಜವಾಬ್ದಾರಿ ಇರ್ತಕ್ಕಂಥವ್ರು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಇನ್ನು ಸಿದ್ದರಾಮಯ್ಯ ಅವರು ಕಾನೂನು ಕಾಲೇಜಿಗೆ ಅನುದಾನ ನೀಡಿರಬಹುದು, ಆದರೆ ಕಾನೂನು ಕಾಲೇಜು ಹೆಸರು ಸಿದ್ದರಾಮಯ್ಯ ಎಂದು ನಾಮಕರಣ ಮಾಡಿರುವುದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರಲ್ಲ, ಬದಲಿಗೆ ವೀರಶೈವ ಸಮುದಾಯದ ಮಹಾಪುರುಷ ಸಿದ್ದರಾಮೇಶ್ವರರ ಹೆಸರು ಎಂದು ಹೊಸ ಬಾಂಬ್ ಸಿಡಿಸಿದ್ರು. ಈಗ ನಾವಿರ್ತಕ್ಕಂಥ ನಮ್ಮ ಮಠದ ಪೀಠಾಧಿಪತಿ ಸಿದ್ದರಾಮಯ್ಯ, ನಮ್ಮ ಜಗದ್ಗುರು ಸಿದ್ದರಾಮೇಶ್ವರ ಎರಡು ಹೆಸರು ಒಂದೇ. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮೇಶ್ವರ ಇಬ್ಬರು ಒಂದೇನಾ ಎಂಬ ಪ್ರಶ್ನೆಗೆ ಹೌದು ಎಂದು ವೀರಶೈವ ಸಮುದಾಯದ ಮುಖಂಡರು ಉತ್ತರಿಸಿದ್ದು ಎಲ್ಲರನ್ನೂ ಆಶ್ಚರ್ಯಕ್ಕೆ ಈಡು ಮಾಡಿತು. ಇನ್ನು ನಿಡುಮಾಮಿಡಿ ಮಹಾಸಂಸ್ಥಾನ ಮಠವನ್ನ ಈಗಿನ ಶ್ರೀಗಳಾದ ವೀರಭದ್ರ ಚನ್ನಮಲ್ಲ ಸ್ವಾಮೀಜಿ ಅವರು ಮೂಲ ಮಠವಾದ ಬಾಗೇಪಲ್ಲಿ ತಾಲೂಕಿನ ಗೂಳೂರಿನಲ್ಲಿ ಮಾನವ ಧರ್ಮ ಪೀಠ ಎಂದು ನಾಮಕರಣ ಮಾಡಿ ಜಾತ್ಯತೀತ ಮಠವಾಗಿ ಪ್ರಚಲಿತಕ್ಕೆ ತಂದಿದ್ರು. ಆದರೆ ಇಂದು ಸುದ್ದಿಗೋಷ್ಠಿ ನಡೆಸಿದ ವೀರಶೈವ ಮಹಾಸಭಾ ಪದಾಧಿಕಾರಿಗಳು ನಿಡುಮಾಮಿಡಿ ಮಠ ವೀರಶೈವ ಸಮಾಜಕ್ಕೆ ಸೇರಿದ ಮಠ ಎಂದು ಹೇಳುವ ಮೂಲಕ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿದ್ದು ವಿಶೇಷವಾಗಿದೆ. ಹಿಂದುಳಿದವರು, ತಳ ಸಮುದಾಯಗಳಿಗಾಗಿ ಇದ್ದ ಮತ್ತು ಜಾತ್ಯತೀತ ಮಠವಾಗಿ ಖ್ಯಾತಿ ಪಡೆದು ಮಾನವ ಧರ್ಮಪೀಠ ಎಂದು ಕರೆಯುತ್ತಿದ್ದ ನಿಡುಮಾಮಿಡಿ ಮಠ ಯಾವಾಗ ವೀರಶೈವ ಸಮುದಾಯದ ಮಠವಾಯಿತು ಎಂಬ ಪ್ರಶ್ನೆಗೆ ವೀರಭದ್ರ ಚನ್ನಮಲ್ಲ ಮಹಾಸ್ವಾಮಿಗಳೇ ಉತ್ತರಿಸಬೇಕಿದೆ. ಪ್ರಸ್ತುತ ವಾಪಸಂದ್ರದ ವಿವಾದಿತ ಜಾಗ ಮಠಕ್ಕೆ ಸೇರಿದ್ದು, ಅದಕ್ಕೆ ಈಗ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ಮೂಲಕ ಎಲ್ಲವನ್ನೂ ಸರಿಪಡಿಸಲಾಗುವುದು. ಮಠದ ಆಸ್ತಿಯನ್ನ ಉಳಿಸಿ ಸಮಾಜದ ಒಳಿತಿಗಾಗಿ ಬಳಕೆ ಮಾಡಲಾಗುವುದು ಎಂದು ಮುಖಂಡರು ಹೇಳಿದರು. ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಮಹೇಶ ಬಸಾಪುರ ಮಾತನಾಡಿ, ಸ್ವಾಮೀಜಿಗೂ ಸಮುದಾಯಕ್ಕೂ ಹಲವು ಗೊಂದಲಗಳಿರೋದು ನಿಜ. ಲಿಂಗಾಯತ ಮಠದ ಬಗ್ಗೆ ತಪ್ಪು ಮಾಹಿತಿ ನೀಡಲಾಗುತ್ತಿದೆ ಎಂಬುದು ತಿಳಿದು ನಾವೇ ಬಂದು ಈ ಸಂಬಂಧ ಮಾತನಾಡಬೇಕಾಯಿತು. ನಮ್ಮ ಸಮುದಾಯಕ್ಕೆ ಜಾಗ ಸಿಕ್ಕರೆ ದಾಸೋಹಕ್ಕೆ, ಶಿಕ್ಷಣಕ್ಕೆ ಸಹಕಾರಿಯಾಗಲಿದೆ ಎಂಬ ಉದ್ದೇಶದಿಂದ ಬಂದಿದ್ದೇವೆ. ಸ್ವಾಮೀಜಿ ಹಿನ್ನೆಲೆ ನಮಗೂ ಸಂಪೂರ್ಣ ಗೊತ್ತಿಲ್ಲ. ಸಮುದಾಯಕ್ಕೆ ತೊಂದರೆ ನೀಡಿದರೆ ರಾಜ್ಯದಾದ್ಯಂತ ಹೋರಾಟ ಮಾಡಲಾಗುವುದು. ನ್ಯಾಯಪರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ಇಲ್ಲೇನು ನಡೀತಾ ಇದೆ, ಸಮಾಜದ 12ನೇ ಶತಮಾನದಿಂದ ನಾವು ಈ ದಾಸೋಹ, ಶಿಕ್ಷಣ ಮತ್ತು ವಸತಿ ಇದಕ್ಕೋಸ್ಕರನೇ ವೀರಶೈವ ಸಮಾಜ ದಾರೆ ಎರೆದಿದೆ. ನಮ್ಮ ಸಮಾಜದಲ್ಲಿ ಏನೋ ನಮಗೊಂದು ಜಾಗ ಸಿಕ್ಕಿದ್ರೆ ಇನ್ನೊಂದು ಶಿಕ್ಷಣ ಮಾಡ್ಬೋದು, ಒಂದು ದಾಸೋಹ ಮಾಡ್ಬೋದು, ಒಂದು ಮಕ್ಕಳಿಗೆ ಏನೋ ಒಂದು ಒಳ್ಳೆಯದ ಒಂದು ಕಲ್ಚರ್ ಕಳಿಸ್ಬೋದು ಅನ್ನೋ ಒಂದು ಮಹತ್ವ ಅಂಶ ಇಟ್ಕೊಂಡು ನಮ್ಮ ಸಮಾಜ ನಡ್ಕೊಂಬರ್ತಾ ಇದೆ. ಇದರ ಏನು ಸ್ವಾಮೀಜಿಗಳ ಹಿನ್ನೆಲೆ ಇತ್ತು ಅದು ನನಗೂ ಸಂಪೂರ್ಣವಾಗಿ ಗೊತ್ತಿಲ್ಲ. ನಾವು ನ್ಯಾಯ, ನಿಷ್ಠೆ, ಧರ್ಮದ ಪ್ರಕಾರ ನಾವೊಂದು ಈ ಏನು ಕಾನೂನಾತ್ಮಕವಾಗಿ ನಾವು ಸರ್ಕಾರದ ವಿರುದ್ಧ ಹೋಗಲ್ಲ, ಏನಿದೆಯೋ ಕಾನೂನು ಪ್ರಕಾರವಾಗಿ ಮುನ್ನಡೆಸ್ಕೊಂಡು ಹೋಗೋಣ. ಅದು ಬಿಟ್ಟು ನಮ್ಮ ಸಮಾಜದ ಮೇಲೆ ಕಣ್ಬಿಟ್ಟು ಅವರು ದಬ್ಬಾಳಿಕೆ ಮಾಡೋದು, ನಮ್ಮ ಸಮಾಜದಕ್ಕೆ ಕಲ್ಲು ಹಾಕೋದು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ, ಅದಕ್ಕೆ ಮಾನ್ಯತೆ ಇಲ್ಲ, ಸತ್ಯಾಸತ್ಯತೆ ಇಲ್ಲ. ಅದು ದುರುದ್ದೇಶಪೂರಿತವಾಗಿ ಯಾರೋ ಪ್ರಭಾವಶಾಲಿ ವ್ಯಕ್ತಿಗಳು ಈ ಆಸ್ತಿಯನ್ನು ನಾವು ಒಡೆಯಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ